ಸುದೀರ್ಘವಾಗಿ ನಾನು ಹೋಗುವುದಿಲ್ಲ ಎನ್ನ ಸಮಯದ ಪರಿಮಿತಿಯಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ಈ ಕಾರ್ಯಕ್ರಮದ ಔಚಿತ್ಯವೂ ಅದೇ ಇದೆ. ಈಗಾಗಲೇ ಬಹಳ ಸುದೀರ್ಘವಾಗಿ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ಹೋಗಿವೆ. ಬಹಳ ಅದ್ಭುತವಾದಂತಹ ಮಾತುಗಳನ್ನು ಎಲ್ಲ ಅತಿಥಿಗಳು ಮಾತನಾಡಿದ್ದಾರೆ. ಅವರಿಗೆ ಗೌರವವನ್ನು ಕೊಡ್ತಾ ನೀವೆಲ್ಲ ಇವತ್ತು ನನ್ನ ಕಡೆ ನೀವೆಲ್ಲ ಇವತ್ತು ಒಂದು ಹಬ್ಬದಲ್ಲಿ ಇದ್ದೀರಿ. ಯಾವ ಹಬ್ಬ? ಗಣೇಶ ಹಬ್ಬ. ಇನ್ನೊಂದು ಹಬ್ಬ ಕನ್ನಡವನ್ನ ಮಾತನಾಡುವುದು ಮತ್ತು ಇತಿಹಾಸವನ್ನ ತಿಳಿದುಕೊಳ್ಳುವಂತ ಹಬ್ಬ, ಉತ್ಸವ. ಮಂಗಲಿಗೆಗೆ ಬರ್ಬೇಕಂತ ಹೇಳಿ ಬಹಳ ದಿವಸದಿಂದ ನನ್ನ ಕನಸಿತ್ತು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನನ್ನನ್ನು ಕರ್ಕೊಂಡು ಬಂದಿದೆ. ಅಪ್ಪೋರು ಆಗಾಗ ಕಲಬುರಗಿ ಜಿಲ್ಲೆಯೊಳಗೆ ಎಲ್ಲೆಲ್ಲಿ ಕಾರ್ಯಕ್ರಮ ಅಂತ ಹೇಳ್ತಿದ್ರು, ಬರ್ಬೇಕು ನಮ್ಮ ಮಠಕ್ಕ ಬರ್ಬೇಕಂತದ್ದು ಇಲ್ಲಿವರೆಗೆ ಆಗಿಲ್ಲ. ಬಹಳ 12 ವರ್ಷಗಳಿಂದ ಅಪ್ಪೋರು ನಮಗೆ ಪರಿಚಯ. ಇವತ್ತು ಆ ಅವಕಾಶ ನಮ್ಮ ಕಾಳಿಗೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ನಮ್ಮ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಟ್ಟಿಯವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಇಂತಹ ಹಳ್ಳಿಗೂ ಸಹಿತ ಕನ್ನಡದ ಜಯಂಕಾರ ಬಳಸ್ತಾ ಇದ್ದಾರಲ್ಲ, ಆ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಟ್ಟಿಯವರಿಗೂ ಮತ್ತು ನಮ್ಮ ಸಂತೋಷ್ ಕೊಡಲವರಿಗೆ ಜೋರಾಗಿ ಚಪ್ಪಾಳೆ. ಮತ್ತೆ ನಿಮ್ಮೂರು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಮನೆ ಎಷ್ಟು ಖುಷಿ ತಾನೆ ನಿಮಗೆ. ನಮ್ಮ ಅಪ್ಪ ಏನಂದ್ರೆ ಅಂದ್ರೆ ನೋಡ್ರ, ನಮ್ಮ ಅವ್ವನ ತಂಟೆಗೆ ಬಂದ್ರೆ ನಮ್ಮ ಅವ್ವ ಏನಾರೇ ಅಂದ್ರೆ ಅಂದ್ರೆ ನೋಡ್ರಿ, ನಾ ಸುಮ್ಮಿಡಲ್ಲ ಅಂತಿರಲ್ಲ. ಹಾಗೆ ಕನ್ನಡ ಭಾಷೆಗೆ ಯಾರಾದರೂ ತಂಟೆಗೆ ಬಂದರೆ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಮೈ ರೋಮಾಂಚನ ಆಗ್ತದೆ. ಭಾರತದ ಪುಣ್ಯ ಭೂಮಿಯಲ್ಲಿ ಕನ್ನಡ ನಾಡು ಹೊಂದಿದೆಯಲ್ಲ, ಕನ್ನಡ ನಾಡಿನಲ್ಲಿ ಹುಟ್ಟುವುದು ಅಂದರೆ ಪೂರ್ವ ಜನ್ಮದ ಪುಣ್ಯ ಮಾಡಲೇಬೇಕು. ನಾವೆಲ್ಲರೂ ಸಹಿತ ಪುಣ್ಯ ಮಾಡಿದ್ದೇವೆ, ಅದಕ್ಕೆ ಮಂಗಲಿಗೆ ಒಳಗೆ ಹುಟ್ಟಿದ್ದೇವೆ. ನೀವು ಸಹಿತ ಪುಣ್ಯಶಾಲಿಗಳು, ನಾವು ಸಹಿತ ಪುಣ್ಯಶಾಲಿಗಳು ಅಂತ ನಾನು ಭಾವಿಸಬೇಕು, ನೀವು ಭಾವಿಸಬೇಕು. ಇವತ್ತು ಅಪ್ಪೋರ 10ನೇ ಪೀಠಾಧಿಪತಿ ಅವರ ಮಠದ ದಿವ್ಯ ದರ್ಶನವನ್ನ ಪಡೆದೆ ಬಹಳ ಮಠಗಳಿಗೆ ಹೋಗ್ತೀನಿ. ಕಲಬುರಗಿ ಜಿಲ್ಲೆ ಒಳಗೆ ಎಲ್ಲಾ ಮಠಾಧೀಶರ ಪರಿಚಯ ಮಾಡ್ಕೊಂಡಿದ್ದೀನಿ. ಮಠಾಧೀಶರಿಗೂ ಎಲ್ಲ ಸಂಪರ್ಕ ಇದೆ 30-35 ವರ್ಷಗಳ ಕಾಲ. ಆದ್ರೆ ಇವತ್ತು ನಿಮ್ಮ ಮಠ ನೋಡದಪ್ಪ, ಎಷ್ಟು ಸರಳ ಮಠ. ಭಕ್ತರ ಸಂಖ್ಯೆ ಬಹಳ ಇರಬಹುದು, ಮಠ ಎಷ್ಟು ಸರಳ. ಅವರು ಒಂದು ಸಣ್ಣ ಸೋರುತ್ತಿರುವಂತಹ ಮಠದಲ್ಲಿ ರೂಮಿನಲ್ಲಿದ್ದಾರೆ, ಅಲ್ಲೇ ಪೂಜೆ ಮಾಡ್ತಾರೆ. ತ್ರಿಕಾಲ ಪೂಜಾ ನಿಷ್ಠರು, ಡಾಕ್ಟರೇಟ್ ಪದವಿ ಪಡೆದಂತ ಅಪರೂಪದ ಸ್ವಾಮಿಗಳು ಯಾರಾದರೂ ಇದ್ರೆ ನಮ್ಮ ಡಾಕ್ಟರ್ ಶಾಂತವೀರ ಜ್ಞಾನಿಗಳು. ಅವರ ಪಡೆದಿದ್ದೇ ಈ ಊರಿನ ಪುಣ್ಯ ಅಂತ. ಯಾಕಂತಂದ್ರೆ ಇಂತಹ ಸ್ವಾಮೀಜಿಗಳು ಸಿಗುವುದಿಲ್ಲ. ನಾವು ನೋಡ್ತೇವೆ, ಮಠ ಹಳೆ ಮಠ ಇದೆ, ಸುಮಾರು 500 ವರ್ಷಗಳ ಕಾಲ ಪುರಾತನ ಮಠ ಇದೆ. ಅದು ಈ ಮಠದ ಅಂಗಳದಲ್ಲಿ ಶಾಂತವೀರ ಮತ್ತು ಶಾಂತ ಸೋಮನಾಥ ಶಿವಾಚಾರ್ಯ ಅವರೇ ಲಿಂಗೈಕ್ಯರಾಗಿದ್ದರವರ ಗದ್ದಿಗೆ ದರ್ಶನವನ್ನು ಇವತ್ತೇ ನಾನು ಪಡೆದುಕೊಂಡು ಬಂದಿದ್ದೇನೆ. ನಿಮ್ಮೂರು ಬಹಳ ಅದ್ಭುತವಾದಂತ ಊರು. ನಿಮ್ಮೂರು ಹೆಂಗಿದೆ ಅಂದ್ರೆ ಚಾಲುಕ್ಯರ, ರಾಷ್ಟ್ರಕೂಟರ ಇತಿಹಾಸವನ್ನ ಸಾರುವಂತ ಒಂದು ದೇವಾಲಯ ನಿಮ್ಮೂರಿನಲ್ಲಿದೆ. ಅದು ಮಲ್ಲಿಕಾರ್ಜುನ ದೇವಾಲಯ. ಬಹಳ ಅದ್ಭುತವಾದಂತಹ ದೇವಾಲಯ. ನಾನು ಬೇಲೂರಿಗೆ ಹೋಗಬೇಕಾಗಿಲ್ಲ, ಬೇಲೂರು ಹಳೆಬೀಡಿಗೆ ಹೋಗಬೇಕಾಗಿಲ್ಲ. ನನ್ನೂರು ನನಗೆ ಮೇಲು. ನನ್ನೂರಿನಲ್ಲಿದೆ ದೇವಾಲಯ. ನಮ್ಮೂರಿನಲ್ಲಿರುವಂತಹ ಮಲ್ಲಿಕಾರ್ಜುನ ದೇವಾಲಯ, ಕಾಳಿಗೆಯಲ್ಲಿರುವಂತಹ ಕಾಳಿಂಗೇಶ್ವರ ದೇವಾಲಯ, ಇವೇ ನನಗೆ ಬೇಲೂರು ಹಳೆಬೀಡು. ಅವೇ ನನಗೆ ಕಾಶಿ, ಅವೇ ನನಗೆ ಎಲ್ಲವೂ ಅಂತ ಅನ್ಕೋಬೇಕು ನಾವು. ಹಂಗ ಪವಿತ್ರವಾದಂತಹ ಕ್ಷೇತ್ರ ಇದೆ. ಇಲ್ಲೇ ಬಾಜು ಟೇಂಗ್ಳೆ ಇದೆ. ಟೇಂಗ್ಳೆ 70 ಹಳ್ಳಿಗಳಿಗೆ ರಾಜಧಾನಿಯಾಗಿ ನಾಚರಸ ದೊರೆಗಳು, ಪ್ರಬಲ ಬಿಬ್ಬರಸ ರಾಜರುಗಳು ಇದನ್ನು ಆಳ್ವಿಕೆ ಮಾಡಿದ್ದಾರೆ. ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಮಂಗಲಿಗೆ, ಕಾಳಿಗೆಯಲ್ಲಿ ಮನ್ಯದಡೆ ಸಾಸಿರ ನಾಡು, 1000 ಹಳ್ಳಿಗಳಿಗೆ ರಾಜಧಾನಿ. ಇವತ್ತೇನು ಕರ್ನಾಟಕ ಬೆಂಗಳೂರು ರಾಜಧಾನಿ, ಬೆಂಗಳೂರು ಏನಂತ ಕರಿತೀವಿ ನಮ್ಮ ಕನ್ನಡದ ರಾಜಧಾನಿ. ಹಾಗೆ ಒಂದು ಕಾಲಕ್ಕೆ ಕಾಳಿಗೆ ನಮ್ಮ ಕನ್ನಡ ನಾಡಿನ ರಾಜಧಾನಿಯಾಗಿ ಬೆಳೆದಿತ್ತು.
ಸಾವಿರ ಹಳ್ಳಿಗಳಿಗೆ ರಾಜಧಾನಿಯಾಗಿತ್ತು. ಇಲ್ಲಿ ಬೆಳೆದಂತ ಸಾಂಬಾರ ಪದಾರ್ಥಗಳು ಬೇರೆ ದೇಶಕ್ಕೆ ರಫ್ತಾಗ್ತಿತ್ತು. ಕೇವಲ ನಿಮ್ಮೂರಲ್ಲ, ಜಿಲ್ಲೆಯಲ್ಲ, ಬೇರೆ ದೇಶಗಳಿಗೆ ಮಾರಾಟ ಆಗ್ತಿತ್ತು. ತೆಂಗು, ಎಲೆ, ಅಡಕೆ ಮತ್ತೆ ಮೆಣಸು, ಖಜೂರು ಇವೆಲ್ಲವನ್ನ ಬೆಳೆಯುವಂತ ಫಲವತ್ತಾದಂತ ಭೂಮಿ ಕಾಳಗಿ, ತೊಲಸಿನಹಳ್ಳಿ, ಟೇಂಗ್ಳಿ ಇವೆಲ್ಲ ಪ್ರದೇಶಗಳಲ್ಲಿ ಮಂಗಲಿಗೆಯಲ್ಲಿ ಬೆಳೀತಿದ್ರು ಅಂತ ನಮ್ಮ ಶಾಸನಗಳು ಹೇಳುತ್ತವೆ. ನಮ್ಮ ಶಾಸನಗಳಲ್ಲಿ ಇದು ಉಲ್ಲೇಖ ಇದೆ. ನಾವು ಟ್ರೇಡಿಂಗ್ ವ್ಯಾಪಾರದಲ್ಲಿ ನಾವು ಮುಂದಿದ್ದೇವೆ. ಮಂಗಲಿಗೆ ಜನ ವ್ಯಾಪಾರಕ್ಕೂ ಮುಂದಿದ್ದೇವೆ. ವಾಣಿಜ್ಯ ಕ್ಷೇತ್ರದಲ್ಲಿ ಜಗತ್ತನ್ನೇ ಬೆರಗುಗೊಳಿಸುವಂತ ಒಂದು ಟ್ರೇಡಿಂಗ್ ಸೆಂಟರ್ ನಮ್ಮ ಊರಿತ್ತು. ಅದು ಮಂಗಲಿಗೆ ಮತ್ತು ತೇಂಗ್ಳಿ, ಈ ಕಾಳಗಿ ಇತ್ತು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಜಗತ್ತು ನಮ್ಮ ಕಡೆ ನೋಡ್ತಿತ್ತು ಹಿಂದಿನ ಕಾಲದಲ್ಲಿ. ಇವತ್ತು ನಾವು ಜಗತ್ತಿನ ಕಡೆ, ಬೇರೆ ಊರುಗಳ ಕಡೆ ನಾವು ನೋಡ್ತೇವೆ. ನನ್ನೂರು ನನಗೆ ಮೇಲು. ಬಹಳ ಅದ್ಭುತವಾದಂತಹ ಇತಿಹಾಸ ಇದೆ. ಕನ್ನಡ ನಾಡಿನ ಇತಿಹಾಸದ ಪುಟ ತೆರೆಯುವಂತ ಇಲ್ಲಿರುವಂತಹ ವೀರಭದ್ರೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಇಲ್ಲಿರುವಂತಹ ಗೊಮಟೇಶ್ವರ ವಿಗ್ರಹ ಜೈನ ಧರ್ಮ ತ್ಯಾಗದ ಸಂಕೇತ. ಜೈನ ಧರ್ಮ ಎಷ್ಟು ನೋಡ್ರಿ, ಆತ ಎಲ್ಲವನ್ನೂ ತ್ಯಾಗ ಮಾಡ್ದ. ಗೊಮಟೇಶ್ವರನಾಗಿ ಬಟ್ಟೆನೂ ಇಲ್ಲ, ಅವು ಸಹಿತ ತ್ಯಾಗ ಮಾಡ್ದ. ಎಂಥ ಜೈನರು, ಜೈನರ ಕಾವ್ಯ, ಶರಣರ ದಾಸರ ಶರಣರ ವಚನ, ದಾಸರ ದಾಸ ಸಾಹಿತ್ಯ ಅದ್ಭುತವಾದಂಥದ್ದು. ನಮ್ಮನೆಲ್ಲ ಏನು ರೋಮಾಂಚನಕಾರಿ. ನಿನ್ನಾಟನಲ್ಲಿ ನನ್ನ ಶಾಲೆಗಳನ್ನು ಹೋಗುತ್ತಾಳ, ಕಟ್ಟಿದ ಲಿಂಗವನ್ನು ಅಷ್ಟೇ, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನ ಲಟನೆ ಹೊಡೆಯುವಂತ ಅಂಬಿಗರ ಚೌಡಯ್ಯ. ಇದು ಕನ್ನಡತನ, ಇದು ಕಲಿಸಬೇಕು. ಇದು ಕಲಿಸ್ತಾರೆ ಇಲ್ಲೆಲ್ಲ ವಚನ ಸಾಹಿತ್ಯ, ದಾಸ ಸಾಹಿತ್ಯದಲ್ಲೇ ನಮ್ಮ ವಚನ ಸಾಹಿತ್ಯ, ದಾಸ ಸಾಹಿತ್ಯಗಳು ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳು. ಈ ಕಣ್ಣಿನ ಮುಖಾಂತರ ನಮ್ಮ ಕನ್ನಡದ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸುವಂತ ಶಕ್ತಿ. ಈಗಾಗಲೇ ನಮ್ಮ ಬಂಟ್ನಳ್ಳಿ ಅವರು, ನಮ್ಮ ರವೀಂದ್ರ ಕರ್ಚ್ಕೇಡ್ ಬಂಟ್ನಳ್ಳಿ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಒಂದು ಪ್ರಶ್ನೆ ಮಾಡಿದ್ರು. ಏನು ಮಾಡಿದ್ರು ಪ್ರಶ್ನೆ ಅಂದ್ರೆ, ಸಂಘಟನಾ ಕಾರ್ಯದರ್ಶಿ ಅವರು ಒಂದು ಪ್ರಶ್ನೆ ಮಾಡಿದ್ರು. ಕನ್ನಡಕ್ಕೆ ಮೊಟ್ಟ ಮೊದಲ ಪುಸ್ತಕವನ್ನ ಬರೆದಂತವ್ರು ಯಾರು, ಅದರ ಹೆಸರೇನು ಅಂತ ಕೇಳಿದ್ರು. ಯಾರೂ ಹೇಳಲಿಲ್ಲ. ಅಲ್ಲೊಬ್ಬ ಇದ್ದ, ಅವನು ಹೇಳ್ದ, ಯಾರು ಸರ್, ನಾನು ಹೇಳ್ತೀನಿ ಅಂದ. ಎಂತ ಧೈರ್ಯ ಹುಡುಗಂದ, ಅವನಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ. ಇದು ಅಂತ ಯಾರು ಹೇಳದೇ ಇರುವಂತದ್ದಲ್ಲ. ಇನ್ನು ಮುಂದೆ ಎಲ್ಲರಿಗೂ ಗೊತ್ತಾಯ್ತು ನಿನ್ನ ಮುಖಾಂತರ. ಕನ್ನಡಕ್ಕೆ ಮೊಟ್ಟ ಮೊದಲ ಪುಸ್ತಕವನ್ನು ಕೊಟ್ಟಂತವ್ರು ಯಾರು ಅಂದ್ರೆ, ಈ ಮಂಗಲಿಗೆ, ಮಳಕೇಡ, ಟೇಂಗ್ಳಿ, ಕಾಳಗಿಯ ಜನ, ಕಲಬುರಗಿಯ ಜನ, ಅದು ಶ್ರೀಬೀಜರು ಕನ್ನಡಕ್ಕೆ ಮೊಟ್ಟ ಮೊದಲ ಪುಸ್ತಕ ಕೊಟ್ಟರು. ಯಾರು ಬೆಂಗಳೂರು ಮೈಸೂರಿನವರು ಕೊಟ್ಟಿಲ್ಲ, ನಾನು ಕೊಟ್ಟಿದೆ ಸ್ವಾಮಿ, ನಮ್ಮ ನೆಲ ಕೊಟ್ಟಿದೆ. ಇದು ನೆಲ ಪವಿತ್ರವಾದಂಥದ್ದು. ಪಂಪನಿಗೆ ಆದಿಕವಿ ಪಂಪ ಹೇಳ್ತಾನೆ,